ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಕುಕಿಂಗ್ ಚಾನಲ್. ಇವತ್ತು ರಾಗಿ ಮಸಾಲ ರೊಟ್ಟಿ ಮತ್ತು ಕಡಲೆಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ ಒಂದು, ಹಾಗೆ ಅರ್ಧ ಸ್ಪೂನಷ್ಟು ಶುಂಠಿ ತೊಗೊಂಡಿದ್ದೀನಿ, ಅರ್ಧ ಕುಕ್ಕುಂಬರ್ ಅಂದರೆ ಸೌತೆಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಅಜ್ವೈನ ಅಂದರೆ ಓಂ ಕಾಳು ಅದನ್ನು ಕೂಡ ನಾನು ತೊಗೊಂಡಿದ್ದೀನಿ. ಈಗ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಹಿಟ್ಟು ರೆಡಿ ಮಾಡ್ಕೊತೀನಿ. ಸೌತೆಕಾಯಿ ಅಂತ ಅಂದರೆ ನಾವು ಡೈಲಿ ಏನು ತಿನ್ನೋದಕ್ಕೆ ಯೂಸ್ ಮಾಡ್ತೀವಿ ಅದೇ ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಅಲ್ಲ. ಅದು ಒಂಥರ ಇದು ಬಳಸೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ರೊಟ್ಟಿ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಅನ್ಕೋತೀವಿ ಅಯ್ಯೋ ಅದು ಏನೋ ಒಂಥರ ಅನಿಸುತ್ತೆ ಅಂತ, ಇಲ್ಲ ಅದು ತುಂಬಾ ಸಾಫ್ಟು ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ವ. ಹಾಗಾಗಿ ಈಗ ನಾನು ರಾಗಿ ಹಿಟ್ಟು ತೊಗೋತಾ ಇದ್ದೀನಿ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಸ್ಪೂನಲ್ಲಿ 2 ಸ್ಪೂನ್ ಆದರೆ ನಮಗೆ ಸಾಕು. ಅದರಿಂದ ಒಂದು 5-6 ರಾಗಿ ರೊಟ್ಟಿ ಆಗುತ್ತೆ. ಸೊ ಹಾಗಾಗಿ ನನಗೆ ಅದು ಅಳತೆ ಸಾಕಾಗುತ್ತೆ. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಕೈಯಲ್ಲಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬಿಸಿ ನೀರು ಅಂದರೆ ಹಾಟ್ ವಾಟರ್ನ ಸ್ವಲ್ಪ ಸ್ವಲ್ಪ ಹಾಕಿ ಹಿಟ್ಟನ್ನ ನಾನು ಸ್ಮೂತಾಗಿ ರೆಡಿ ಮಾಡಿ ಇಟ್ಕೊಂಡೆ. ಅದನ್ನು ಒಂದು 10 ನಿಮಿಷ ಹಾಗೇ ಮುಚ್ಚಿಟ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಒಂದು ಕಡಲೆಕಾಯಿ ಚಟ್ನಿ ಅಂತ ಹೇಳಿದ್ನಲ್ಲ ಅದನ್ನು ಚಟ್ನಿ ರೆಡಿ ಮಾಡ್ಕೊಂಬಿಡ್ತೀನಿ. ಕಡಲೆಕಾಯಿ ಬೀಜನ ನಾನು ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೆ. ಈಗ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಹಾಗಾಗಿ 1 ಸ್ಪೂನಷ್ಟು ನಾನು ಎತ್ತಿಟ್ಬಿಡ್ತಾ ಇದ್ದೀನಿ. ಇದಕ್ಕೆ ನಾನು ಏನೇನು ಸೇರಿಸ್ಕೋತೀನಿ ಅಂದರೆ ಬೆಳ್ಳುಳ್ಳಿ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ಮತ್ತು ಒಂದು ಸಣ್ಣ ಗೋಲಿ ಗಾತ್ರಕ್ಕೆ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಹಾಗೆ ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 4, ಗುಂಟೂರು 2, ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ನಾನು ಸೇರಿಸ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ನೋಡಿ ಚಟ್ನಿ ಇವಾಗ ರೆಡಿ ಆಯಿತು. ಗುಂಟೂರು ಮೆಣಸಿನ್ಕಾಯಿ ಹಾಕೋದ್ರಿಂದ ಖಾರ ಆಗುತ್ತೆ, ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ. ಹಂಗಾಗಿ ಎರಡನ್ನೂ ಮಿಕ್ಸ್ ಮಾಡಿ ನಾನು ಹಾಕ್ಕೊಂಡೆ. ಈ ಕಡೆ ನಾನು ರೊಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನಾನೊಂದು ಪೇಪರ್ ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನೀಟಾಗಿ ಹಚ್ಕೋತಾ ಇದ್ದೀನಿ. ಇವಾಗ ನಾನು ರೊಟ್ಟಿಗೆ ಯಾವ ಸೈಜಲ್ಲಿ ಬೇಕು ಅಂತ ನೋಡಿ ಒಂದು ಮೀಡಿಯಮ್ ಸೈಜಲ್ಲಿ ನಾನು ರೊಟ್ಟಿ ಹಿಟ್ಟನ್ನ ತೊಗೋತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಒಂದು ಚೂರು ಕೈಗಂಟಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇವಾಗ ನಾನು ಇದನ್ನ ಹಾಕಿ ನೀಟಾಗಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಒಂದು ಚೂರು ಕೀಳಲ್ಲ, ಏನಿಲ್ಲ. ಕೆಲವ್ರು ಅಂತಾರೆ ಅಯ್ಯೋ ರಾಗಿ ರೊಟ್ಟಿ ಆದರೆ ಕಿತ್ತೋಗುತ್ತೆ ಹಂಗೆ ಅಂತ. ಏನೂ ಆಗೋಲ್ಲ, ಈ ಹದದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಕಡೆ ಸ್ಟವ್ ಹಚ್ಚಿ ನಾನು ರೊಟ್ಟಿ ತವ ಇಟ್ಕೊಂಡಿದ್ದೆ. ಅದು ಸ್ವಲ್ಪ ಕಾಯೋದು ನಿಧಾನ ಆಗುತ್ತೆ ಅಂತ ಆವಾಗಲೇ ರೆಡಿ ಮಾಡಿಕೊಂಡೆ. ಹಾಗೆ 1 ಸ್ಪೂನಷ್ಟು ಆಯಿಲ್ ಕೂಡ ನಾನು ಹಾಕಿ ಇವಾಗ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ನೋ ಆ ರೊಟ್ಟಿನ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದನ್ನು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಇವಾಗ ನಾನು ಮೇಲ್ಗಡೆ 1 ಸ್ಪೂನಷ್ಟು ಆಯಿಲ್ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಆಯಿಲ್ ಇಷ್ಟ ಇಲ್ಲ ಅನ್ನೋರು ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ಒಂದು ಕಡೆ ಬೆಂದಿದೆ, ನಾನು ಇನ್ನೊಂದು ಕಡೆ ಹಾಕಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಯಾವಾಗವಾಗ ರೊಟ್ಟಿ ಯಾರಾದರೂ ಕೀಳುತ್ತೆ ಹಂಗೆ ಅಂತ ಅನ್ನೋರು ಬೇಕಾದ್ರೆ 1 ಸ್ಪೂನಷ್ಟು ಗೋಧಿ ಹಿಟ್ಟು ಕೂಡ ನೀವು ಆ್ಯಡ್ ಮಾಡಿಕೊಂಡು ಹಿಟ್ಟು ಕಲಿಸುವಾಗ ಹಾಕೋಬೋದು. ಆವಾಗ ಅದು ಹಿಟ್ಟು ಕೀಳಲ್ಲ. ಬಟ್ ನಾನೇನು ಹಾಕಿಲ್ಲ, ಬಟ್ ಆದರೂ ಚೆನ್ನಾಗಿ ಬಂದಿದೆ. ಒಂದ್ಸರಿ ನೀವು ಹಿಂಗೆ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ, ಬಿಸಿ ಬಿಸಿ ರಾಗಿ ರೊಟ್ಟಿ ಕಡಲೆಕಾಯಿ ಚಟ್ನಿ ರೆಡಿ ಆಯಿತು. ನಾನು ತಿಂದು ನೋಡಿದೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಇಷ್ಟ ಆಯಿತು ಅಂದ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಅವರು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇದ್ದೀರಲ್ಲ, ನೀವು ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ಬಾಯ್ ಫ್ರೆಂಡ್ಸ್.